ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಒನ್ ಇಂಡಿಯಾ ಕನ್ನಡ. ನಾನು ಗೌತಮ್ ಹೆಗ್ಡೆ. ಪ್ರತಿದಿನ 8 ಗಂಟೆಗೆ ಸರಿಯಾಗಿ ನಿಮ್ಮ ಒನ್ ಇಂಡಿಯಾ ಕನ್ನಡದಲ್ಲಿ ಹೆಲ್ತ್ ಟಿಪ್ಸ್ ಅನ್ನ ಪ್ರತಿದಿನ ನೋಡ್ತಾ ಇದ್ದೀರಾ. ಇವತ್ತಿನ ಹೆಲ್ತ್ ಟಿಪ್ಸ್ ಏನಪ್ಪಾ ಅಂತ ಹೇಳಿದ್ರೆ ಉಪವಾಸ. ಉಪವಾಸ ಅಂದಾಗ ಖಾಲಿ ಹೊಟ್ಟೆಗೆ ತಿನ್ನದೇ ಇರೋದಾ ಅಂತ ಪ್ರಶ್ನೆ ಬರ್ಬೋದು, ಅಥವಾ ಉಪವಾಸ ಅಂದ್ರೆ ಏನು ಅನ್ನುವ ಪ್ರಶ್ನೆ ಕೂಡ ನಿಮ್ ಮನ್ಸಲ್ಲಿ ಹುಟ್ಕೊಳ್ಬಹುದು. ಬನ್ನಿ, ಇವತ್ತು ಉಪವಾಸದಿಂದ ಏನೆಲ್ಲ ಲಾಭ ಇದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದ ಮೂಲಕ ತಿಳಿದುಕೊಂಡು ಬರೋಣ. ಬನ್ನಿ. ಉಪವಾಸ ಅನ್ನುವಂಥದ್ದು ಇತ್ತೀಚಿನ ಅಧ್ಯಯನದ ಪ್ರಕಾರ ಇದು ಹಲವು ಆರೋಗ್ಯ ಲಾಭಗಳನ್ನ ನೀಡಬಲ್ಲ ಜೀವನ ಶೈಲಿ ಕ್ರಮವಾಗಿದೆ. ಸರಿಯಾದ ವಿಧಾನದಲ್ಲಿ ಮತ್ತು ವೈದ್ಯಕೀಯ ಸಲಹೆಯೊಂದಿಗೆ ಅನುಸರಿಸಿದ್ರೆ ಉಪವಾಸವು ದೇಹದ ಕಾರ್ಯವೈಖರ್ಯತೆಯನ್ನ ಸುಧಾರಿಸಲು ಸಹಕಾರಿಯಾಗುತ್ತೆ. ಮೊದಲನೆಯದ್ದು ದೇಹದ ಡಿಟಾಕ್ಸ್ ಮತ್ತು ಜೀರ್ಣಾಂಗ ವಿಶ್ರಾಂತಿ. ನಾವು ದಿನನಿತ್ಯ ಹಲವಾರು ಬಾರಿ ಆಹಾರ ಸೇವಿಸುವುದರಿಂದ ಜೀರ್ಣಾಂಗ ವ್ಯವಸ್ಥೆ ನಿರಂತರವಾಗಿ ಕೆಲಸ ಮಾಡುತ್ತದೆ. ಉಪವಾಸದ ಸಮಯದಲ್ಲಿ ಜೀರ್ಣಕ್ರಿಯೆಗೆ ವಿರಾಮ ಸಿಗ್ತದೆ. ಇದರಿಂದ ದೇಹವು ಸಂಗ್ರಹಗೊಂಡಿರುವ ಅನಗತ್ಯ ಪದಾರ್ಥಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಎಂದು ತಜ್ಞರು ಹೇಳ್ತಾರೆ. ಈ ಪ್ರಕ್ರಿಯೆಯನ್ನ ಕೆಲವರು ನ್ಯಾಚುರಲ್ ಕ್ಲೀನಿಂಗ್ ಸಿಸ್ಟಮ್ ಎಂದು ಕರೆಯುತ್ತಾರೆ. ಇನ್ನು ಎರಡನೆಯದು ತೂಕ ಇಳಿಕೆ ಮತ್ತು ಬೊಜ್ಜು ಕರಗುವಿಕೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ವಿಧಾನವು ಇತ್ತೀಚೆಗೆ ಹೆಚ್ಚು ಜನಪ್ರಿಯವಾಗಿದೆ. ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಆಹಾರವನ್ನು ಸೇವಿಸುವ ಈ ಪದ್ಧತಿಯಿಂದ ಕ್ಯಾಲೋರಿಗಳ ಪ್ರಮಾಣ ಕಡಿಮೆ ಆಗ್ತದೆ. ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬನ್ನ ಶಕ್ತಿಯಾಗಿ ಬಳಸುವ ಪ್ರಕ್ರಿಯೆ ವೇಗವಾಗ್ತದೆ. ಇದರಿಂದ ತೂಕ ನಿಯಂತ್ರಣ ಸಾಧ್ಯವಾಗುತ್ತೆ. ಮೂರನೆಯದು ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ. ಕೆಲವು ಅಧ್ಯಯನಗಳು ಉಪವಾಸವು ಇನ್ಸುಲಿನ್ ಸಂವೇದನೆ ಹೆಚ್ಚಿಸಲು ಸಹಕಾರಿ ಎಂದು ಸೂಚಿಸುತ್ತದೆ. ಇದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನಗೊಳಿಸಲು ಸಾಧ್ಯ. ಟೈಪ್ 2 ಮಧುಮೇಹದ ಅಪಾಯ ಕಡಿಮೆಯಾಗುವ ಸಾಧ್ಯತೆ ಇದೆ. ಆದರೆ ಮಧುಮೇಹಿಗಳಾದವರು ಉಪವಾಸವನ್ನ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಮಾತ್ರ ಮಾಡಬೇಕು. ನಾಲ್ಕನೆಯದು ಹೃದಯ ಆರೋಗ್ಯ ಸುಧಾರಣೆ. ಉಪವಾಸವು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡಿ ಒಳ್ಳೆಯ ಕೊಲೆಸ್ಟ್ರಾಲ್ ಮಟ್ಟವನ್ನ ಸುಧಾರಿಸಲು ನೆರವಾಗಬಹುದು ಎಂಬ ಅಭಿಪ್ರಾಯವಿದೆ. ಇದರಿಂದ ರಕ್ತದ ಒತ್ತಡ ನಿಯಂತ್ರಣದಲ್ಲಿರಲು ಸಹಾಯವಾಗುತ್ತದೆ. ಹೃದಯ ಸಂಬಂಧಿತ ರೋಗಗಳ ಅಪಾಯ ಕಡಿಮೆಯಾಗುವ ಸಾಧ್ಯತೆ ಇದೆ. ಐದನೆಯದ್ದು ಕೋಶ ಪುನರುತ್ಪತ್ತಿ. ಉಪವಾಸದ ಸಮಯದಲ್ಲಿ ದೇಹವು ಹಳೆಯ ಹಾಗೂ ಹಾನಿಗೊಳಗಾದ ಕೋಶಗಳನ್ನು ತೆಗೆಯುವ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತದೆ. ಇದನ್ನ ಆಟೋಫ್ಯಾಜಿ ಎಂದು ಕರೆಯಲಾಗುತ್ತೆ. ಈ ಪ್ರಕ್ರಿಯೆ ಕೋಶಗಳ ಆರೋಗ್ಯವನ್ನು ಕಾಪಾಡಲು ಮತ್ತು ವಯೋವೃದ್ಧಿಯನ್ನ ನಿಧಾನಗೊಳಿಸಲು ಸಹಕಾರಿ ಎಂದು ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಆರನೆಯದು ಮೆದುಳು ಕಾರ್ಯಕ್ಷಮತೆ ಮತ್ತು ಮಾನಸಿಕ ಶಾಂತಿ. ಉಪವಾಸವು ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಬಹುದು. ಕೆಲ ಅಧ್ಯಯನದ ಪ್ರಕಾರ ಉಪವಾಸವು ಬ್ರೈನ್ ಡಿರೈವ್ಡ್ ನ್ಯೂರೋಟ್ರಾಫಿಕ್ ಫ್ಯಾಕ್ಟರ್ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ. ಇದು ನೆನಪಿನ ಶಕ್ತಿ ಮತ್ತು ಏಕಾಗ್ರತೆಯನ್ನು ಸುಧಾರಿಸುತ್ತದೆ. ಜೊತೆಗೆ ಧ್ಯಾನ ಮತ್ತು ಯೋಗದಿಂದ ಉಪವಾಸ ಮಾಡಿದ್ರೆ ಮಾನಸಿಕ ಶಾಂತಿ ಹೆಚ್ಚಾಗುತ್ತೆ. ಇನ್ನು ಏಳನೆಯದು ಉರಿಯೂತ ಕಡಿಮೆ. ಉಪವಾಸವು ದೇಹದಲ್ಲಿನ ಉರಿಯೂತವನ್ನ ಕಡಿಮೆ ಮಾಡಲು ಸಹಾಯಕವಾಗುತ್ತೆ. ಇದು ಸಂಧಿವಾತ ಮತ್ತು ಕೆಲವು ದೀರ್ಘಕಾಲದ ರೋಗಗಳ ಅಪಾಯವನ್ನು ಕಡಿಮೆ ಮಾಡಲು ನೆರವಾಗಬಹುದು. ಉಪವಾಸವನ್ನ ಅತಿಯಾಗಿ ಮಾಡುವುದು ಹಾನಿಕರ. ಗರ್ಭಿಣಿಯರು, ಮಕ್ಕಳು, ವೃದ್ಧರು, ಪೋಷಕಾಂಶ ಕೊರತೆ ಇರುವವರು ಹಾಗೂ ದೀರ್ಘಕಾಲದ ಕಾಯಿಲೆ ಹೊಂದಿದವರು ವೈದ್ಯರ ಸಲಹೆ ಪಡೆಯದೆ ಉಪವಾಸವನ್ನ ಮಾಡಬಾರದು. ನೀರಿನ ಕೊರತೆ ಉಂಟಾಗದಂತೆ ಸಾಕಷ್ಟು ದ್ರವ ಸೇವನೆ ಮಾಡುವುದು ಮುಖ್ಯ. ಸರಿಯಾದ ರೀತಿಯಲ್ಲಿ ಮತ್ತು ನಿಯಮಿತವಾಗಿ ಅನುಸರಿಸಿದ ಉಪವಾಸವು ದೇಹದ ಶುದ್ಧೀಕರಣ, ತೂಕ ನಿಯಂತ್ರಣ, ಹೃದಯದ ಆರೋಗ್ಯ, ರಕ್ತ ಸಕ್ಕರೆ ನಿಯಂತ್ರಣ ಹಾಗೂ ಮಾನಸಿಕ ಶಾಂತಿಗೆ ನೆರವಾಗುತ್ತೆ. ಆದ್ರೆ ಪ್ರತಿಯೊಬ್ಬರ ದೇಹದ ಸ್ಥಿತಿ ವಿಭಿನ್ನವಾಗಿರೋದ್ರಿಂದ ಉಪವಾಸವನ್ನ ವೈಯಕ್ತಿಕ ಆರೋಗ್ಯದ ಅಗತ್ಯಗಳಿಗೆ ಅನುಗುಣವಾಗಿ ಅನುಸರಿಸುವುದು ಅತ್ಯುತ್ತಮ. ಎಸ್, ನೋಡಿದ್ರಲ್ಲ, ಇದು ಉಪವಾಸ ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ಮತ್ತು ನಿಮಗೆ ಸಿಗುವಂತಹ ಲಾಭಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೆಲ್ತ್ ಟಿಪ್ಸ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.